ಜಯ ಜವಾನ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಮುತಿರಾಮ್ ಧರ್ಮೋ ಚವಾನ್ ಬಂಜಾರ ಸಮಾಜದ ಅಧ್ಯಕ್ಷರಾದ ಬಾಬು ಮಹಾರಾಜರು ಕರ್ನಾಟಕ ರಾಜ್ಯ ಸಂಚಾಲಕರಾದ ರಜಾಕ್ ಸಾಬ್ ಮಕಾಂದಾರ್ ಕರ್ನಾಟಕ ಮಹಿಳಾ ರಾಜ್ಯ ಸಂಚಾಲಕರಾದ ಪಾರ್ವತಿ ಕಟ್ಟಿಮನಿ 25 ನಂಬರ್ ವಾರ್ಡ್ ಅಧ್ಯಕ್ಷರಾದ ಅಸ್ಪಕ್ ಇನಾಮ್ದಾರ್ ವಿಜಯಪುರ ಮಹಿಳಾ ಜಿಲ್ಲಾ ಅಧ್ಯಕ್ಷ ಮಾಲಂಬಿ ಶೇಖ್. ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ವತಿಯಿಂದ ನಾಳೆ ಸೋಮವಾರ ದಿವಸ ಇಂಡಿ ತಹಸೀಲ್ದಾರ್ ಆಫೀಸ್ಗೆ ಮುತ್ತಿಗೆ ಮತ್ತು ಉಗ್ರ ಹೋರಾಟ ಎದುರು ಸಲುವಾಗಿಯಪ್ಪ ಅಂದ್ರೆ ರೈತರದು ಜಮೀನುಗಳಿಗೆ ಹೋಗಲು ಬರಲು ರಸ್ತೆ ಅಡಚಣೆ ಇದ್ದಿದ್ದರಿಂದ ಮತ್ತು ರೈತರು ಬಹಳ ತೊಂದರೆಗೆ ಈಡಾಗಿದ್ದರಿಂದ ಕೋರ್ಟಿಗೆ ಅಲೆದಾಡಿ ಸುಸ್ತಾಗಿ ಬಿಟ್ಟಿದ್ದಾರೆ. ತಹಸೀಲ್ದಾರ್ ಸಾಹೇಬರು ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ, ಕರ್ನಾಟಕ ಗೆಜೆಟ್ದಾಗ ಆದೇಶ ಇದ್ದರೂ ಕೂಡ ಮತ್ತು ವೈಯಕ್ತಿಕವಾಗಿ ಕೋರ್ಟ್ ಆದೇಶ ಮಾಡಿಕೊಂಡಿದ್ದರೂ ಕೂಡ ತಹಸೀಲ್ದಾರರು ಯಾವ ಜಮೀನುಗಳಿಗೆ ರಸ್ತೆ ಮಾಡಿಕೊಟ್ಟಿರೋದಿಲ್ಲ. ನಾವು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಸಂಘಟನೆದವರು 3 ಸಲ ತಹಸೀಲ್ದಾರ್ ಆಫೀಸ್ಗೆ ರಸ್ತೆ ಸಲುವಾಗಿ ನಮ್ಮ ಹಲವಾರು ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ತಿಳಿಸಿದಾಗ ಆ ಕುರ್ಚಿ ಮೇಲೆ ತಹಸೀಲ್ದಾರೇ ಇರಂಗಿಲ್ಲ. ಯಾರೇ ಒಬ್ರು ಆ ಕ್ಲಾರ್ಕ್ ಅದು ಇದು ಬಂದ್ ಕಿಸಿಂದ ಮನವಿ ಸ್ವೀಕಾರ ಮಾಡಿಕಿಸಿಂದ ಅಷ್ಟಕ್ಕೆ ಹೋಗ್ಬಿಡ್ತಾರ. ಅದ್ರ ಉತ್ತರ ನಮಗೆ ಯಾವಾಗಲೂ ಬಂದಿಲ್ಲ. ಅದ್ರ ಸಲುವಾಗಿ ಅಲ್ಲಿ ಏನೇನಾಗ್ಯದ ಏನಿಲ್ಲ ಅನ್ನೋದು ನಾವು ಜಿಲ್ಲಾಧಿಕಾರಿಗೆ ಮತ್ತು SP ಸಾಹೇಬ್ರ ಮುಖಾಂತರ ನಾವೆಲ್ಲ ತಿಳಿಸಿದೆವು. ತಿಳಿಸಿ ಈಗ ಸೋಮವಾರ ದಿವಸ ಉಗ್ರ ಹೋರಾಟ ಮಾಡಲು ಮತ್ತು ರೈತರ ಜಮೀನುಗಳಿಗೆ ಸಮಕ್ಷಮ ಅವರೇ ಮುಂದೆ ನಿಂತು ಕೇಸಿಂದ ಪೊಲೀಸ್ ಇಲಾಖೆದವರು ಅವರು ಎಲ್ಲ ಕೂಡಿ ರಸ್ತೆ ಮಾಡಿ ಮತ್ತು ಇದ್ದಲ್ಲಿ ಬೆಳೆಗಳು ರಾಶಿಗೆ ಬಂದು ನಿಂತಿದ್ದಾವೆ, ಕಬ್ಬು ಹೋಗುದಿದೆ, ಹಲವಾರು ಸಮಸ್ಯೆಗಳು ಇದೆ. ಅದು ಅಲ್ಲೇ ಬಿದ್ದದ. ರೈತರಿಗೆ ಯಾರು ತುಂಬಾ ಅನ್ಯಾಯ ಆಗ್ಲಿಕ್ಕತ್ತದ. ಈ ತಹಸೀಲ್ದಾರ್ ಸಾಹೇಬರು ಏನು ವರ್ಕ್ ಮಾಡಲಾಗ್ಯಾರ. ಅದಕ್ಕೆ ನಾಳೆ ಸೋಮವಾರ ದಿವಸ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆದವರು ಮತ್ತು ನಮ್ಮ ಜೊತೆಯಲ್ಲಿ ಹಲವಾರು ಸಂಘಟನೆದವರು ಸಪೋರ್ಟ್ ಇದ್ದು ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಮಗೆ ಎಲ್ಲರೂ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಬೆಂಬಲಿಸಿದ್ದಾರೆ. ಅದಕ್ಕೆ ನಾಳೆ ನೀವು ಎಲ್ಲ ಬರ್ರಿ. ನಾವು ಎಲ್ಲ ಸಂಘ ಸಂಸ್ಥೆ ನಮಸ್ಕಾರ. ಎಲ್ಲರೂ ನಮ್ಮ ಇಂಡಿ ತಾಲೂಕಾ ರೈತರ ಪರವಾಗ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಮ್ಮ ಸಂಘಟನೆ ತಾಲೂಕಾ ಅಧ್ಯಕ್ಷೆ ಇಂಡಿ ತಾಲೂಕಾ ಅಧ್ಯಕ್ಷೆ ನೇತೃತ್ವದೊಳಗ ಮತ್ತ ಇಂಡಿ ರಾಜ್ಯ ಸಂಚಾಲಕ ನೇತೃತ್ವದೊಳಗ ರಜಾಕ್ ಸಾಬ್ ಮಕಾಂದಾರ್ ನೇತೃತ್ವದೊಳಗ ಅನೇಕ ರೈತರ ನೇತೃತ್ವದೊಳಗ ಆ ರೈತರ ಜಯ ಆಗಬೇಕಂತ ಕೇಸಿ ನಾವು ಇವತ್ತು ಅಲ್ಲಿಂದ ರೈತರ ಪಾಪ ಅಲ್ಲಿಂದ ಬಂದ ಬಿಜಾಪುರ ತನಕ ಬಂದ ಅಲ್ಲಿ ನಮ್ಮ ಇಂಡಿ ತಾಲೂಕಾ ಆಫೀಸ್ ಒಳಗೆ ಬಂದ ನಮ್ಗೆ ಹೋಗ್ಲಾಕ ಹಾದಿ ಇಲ್ರಿ, ನಮ್ಮ ಕ್ಯಾನಲ್ ನೀರು ಇಲ್ರಿ, ಕ್ಯಾನಲ್ ಒಳಗೆ ಕಂಟಿ ಎದ್ದೈತ್ರಿ, ನಮ್ಮ ಬ್ಯಾಂಕ್ದವ್ರು ಕಾಡ್ತಾ ಇದ್ದಾರೆ, ಅನೇಕ ಪಂಚಾಯತಿದವ್ರು ಸುಧಾ ಇವತ್ತು 2-3 ಕೋಟಿ ರೂಪಾಯಿ ಹಗರಣ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನೂ ಕೆಲಸ ಕಾರ್ಯ ಆಗ್ತಾ ಇಲ್ಲ ಕೃಷಿ ನಮ್ಮಲ್ಲಿ ಬಂದು ಅರ್ಜಿ ಕೊಟ್ಟಿರ್ತಾರೆ. ಅರ್ಜಿ ಕೊಡೋಣ, ನಾವು ಎಲ್ಲ ಅರ್ಜಿ ಅವರೆಲ್ಲ ತನಿಖೆ ಮಾಡಿ ಆ ಅರ್ಜಿ ನಾವೇನ್ ಮಾಡಿದ್ವಿ ಲೋಕಾಯುಕ್ತರಿಗೆ ಸುಧಾ ನಾವು ಅರ್ಜಿ ಅವ್ರು ಕೊಟ್ಟಿದ್ವಿ. ಬೇನೂರ ಗ್ರಾಮ ಪಂಚಾಯತಿ ಸುಧಾ ಅನೇಕ ಆಯವ್ಯವಹಾರಗಳು ನಡೀತಾ ಇದ್ದಾವೆ. ಅದರಿಂದ ನಾವು ಏನ್ ಮಾಡ್ತಾ ಇದೀವಿ, ನಾಳೆ ತಹಸೀಲ್ದಾರಾಗ ವಾದವಾಗಿ ನಾವು ಅದಕ್ಕೆ ಇದು ಕೊಟ್ಟಿವಿ. 6 ತಿಂಗಳಾಗೈತಿ. ತಹಸೀಲ್ದಾರ ಸಾಹೇಬ್ರ ನಿಮ್ಮ ಇಂಡಿ ತಾಲೂಕಾ ಒಳಗೆ ಈ ರೀತಿ ಹಗರಣ ನಡೀತಾ ಇದಾವೆ, 2-4 ಕೋಟಿ ರೂಪಾಯಿ ಫ್ರಾಡ್ ನಡೀತಾ ಇದಾವೆ. ಇದಕ್ಕೆ ಬಿಲ್ ಸುಧಾ ಐತಿ, ದಾಖಲೆ ಸುಧಾ ಐತಿ ನಮ್ಮಲ್ಲಿ. ನೀವು ಇದ್ರ ಮೇಲೆ ಸೂಕ್ತ ತನಿಖೆ ಮಾಡಬೇಕು. ಅವ್ರ ಪಂಚಾಯತಿ ಇವಾಗಲಿ ಅನೇಕ ಅವ್ರ ಅಧಿಕಾರಿಗಳಾಗಲಿ ಎಲ್ಲ ಕೊಟ್ಟರೆ ಇವತ್ತಿನ ತನಕ ತಹಸೀಲ್ದಾರ್ ಸಾಹೇಬ್ರ ಏನು ನಮ್ಗೆ ಒಂದು ನೋಟಿಸ್ ವಾಪಸ್ ಕಳಿಸ್ಲಿಲ್ಲ. ಅಲ್ಲಿ ಪ್ಲಾನ್ ಬಹು ವ್ಯಕ್ತಿಗಳು ಅಲ್ಲಿ ಆ ಬೆನೂರು ಗ್ರಾಮಸ್ಥರು ಯಾರ್ಯಾರು ಇದಾರ ಪ್ಲಾನ್ ಬಹು ವ್ಯಕ್ತಿಗಳಿಗೆ ಸುಧಾ ಅವ್ರು ಏನು ಕ್ರಮ ತಗೊಂಡಿಲ್ಲ, ಅವ್ರ ಮೇಲೆ ಏನೂ ಇದು ಇಲ್ಲ ಕೇಸಿ ನಾವು ನಾಳೆ ಇರುವುದು ನಮ್ದು ಏನಪ್ಪ ಇಂಡಿ ಗ್ರಾಮ ಒಳಗಂದ್ರೆ ಯಾರ ನಾವು ನೋಡ್ರಿ ತಹಸೀಲ್ದಾರ್ ಸಾಹೇಬ್ರು ಏನ ದುಡ್ಡು ತಿಂದಾರ ಕರಪ್ಷನ್ ಇದಾರ ಅಂತ ಇಲ್ಲ. ನಾವು ಏನಂತ ಇದೀವಿ ಅಂದ್ರೆ ಯಾರ ದಬಾವ್ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ, ನಿಮ್ಮ ಮ್ಯಾಲ ಇಷ್ಟು ಒತ್ತಡ ಇದ್ರೆ ನೀವು ಅಲ್ಲಿಂದ ಟ್ರಾನ್ಸ್ಫರ್ ಹಾಕೋರಿ. ಬೇರೆದವ್ರು ಯಾರೇ ಒಳ್ಳೆ ತಹಸೀಲ್ದಾರ್ ಬಂದು ಕೆಲಸ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಮೇಲೆ ದಬಾವ್ ಇರೋದು ಕಾರಣ ನಿಮ್ಗೆ ಯಾರು ರಾಜಕೀಯ ವ್ಯಕ್ತಿಗಳು ದಬಾವ್ ಮಾಡ್ತಾ ಇದ್ದಾರೆ, ಯಾರೇ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ಮೇಲೆ ನೀವು ನಮ್ಗೆ ಸುಧಾ ಹೇಳ್ರಿ. ಯಾಕಂದ್ರೆ ನಾವು ಅವ್ರು ಇರೋದು ಸುಧಾ ಹೋರಾಟ ಮಾಡಬಹುದು. ನೀವು ಒಳ್ಳೆ ಅಧಿಕಾರಿಯಾಗಿ ನಿಮ್ಮ ಹೆಸರು ಕೆಡಿಸ್ಕೋಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ನಾಳೆ ರಸ್ತೆ ಮಾಡಿಕೊಡ್ಲಿಕ್ಕಂದ್ರೆ
ನಮ್ ಯಾ ಜೈಲಿಗೆ ಹಾಕ್ರಿ ಹಾಕ್ರಿ, ಯಾ ಕೋರ್ಟಿಗೆ ಕಳಿಸ್ರಿ, ನಾವ್ ಎಲ್ಲದಕ್ಕೆ ರೆಡಿ ಆಗಿ ಸೋಮವಾರ ದಿವಸ 10 ಗಂಟೆ, ನಾಳೆಗೆ 10 ಗಂಟೆ, ಸೋಮವಾರ ನಾಳೆಗೆ 10 ಗಂಟೆಗೆ, ತಾರೀಕು ಎಷ್ಟು ನಾಳೆಗೆ 9 ತಾರೀಕು 10 ಗಂಟೆಗೆ, ನೀವು 9 ತಾರೀಕು 10 ಗಂಟೆಗೆ ಎಲ್ಲಾ ನಮ್ಮ ಪದಾಧಿಕಾರಿಗಳು ಎಷ್ಟು ಜನ ಇದ್ರಿ ಅಷ್ಟು ಜನ, ಸಾವಿರಾರು ಸಂಖ್ಯೆ ಒಳಗೆ ಜನಗಳು ನೀವು ಬಂದ ಎಂಡಿ ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಎಲ್ಲರೂ ನಾಳೆ ಪ್ರತಿಭಟನೆ ಇರ್ತಾವ. ಅದರಿಂದ ಯಾರು ಸುಧಾ ನೋಡ್ರಿ, ಮೊದಲೇ ಗಾಂಧಿ ಹೋರಾಟ ಮಾಡಬೇಕು, ಆಮೇಲೆ ಭಗತ್ ಸಿಂಗ್ ಹೋರಾಟ ಮಾಡಬೇಕು. ಕಾನೂನು ಕೈಯಾಗ ತಗೊಳ್ಳಾರ್ದೆ ಸೂಕ್ತ ರೀತಿ ಒಳಗೆ ನಮ್ಮ ಹೋರಾಟಗಳು ಮುಂದುವರಿಬೇಕು. ಯಾಕಂದ್ರೆ ಇದು ನಾವು ಕಷ್ಟಪಟ್ಟು ಕಟ್ಟಿದ ಸಂಘಟನೆ, ಕಷ್ಟಪಟ್ಟು ರೈತರ ಪರವಾಗಿ ಕಟ್ಟಿದ ಸಂಘಟನೆಗಳು ಇರ್ತಾವ. ಅನೇಕ ಹಿರಿಯವರು ನಮ್ಮ ಇದರ ಸಂಬಂಧ ಎಷ್ಟೋ ಜನ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇವತ್ತು ಇಂಡಿ ಗ್ರಾಮಸ್ಥರ ಅವ್ರು ಜಯ ಆಗಲಿ ಅಂತ ಕೇಸಿ ನಾವು ಈ ನಾಳೆ ಹೋರಾಟ ನಾವು ಚಾಲು ಮಾಡೋದು. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಾಣ್, ನಮ್ಮ ಬಾಬು ಸಿಂಗ್ ಮಹಾರಾಜ್ ಬಂಜಾರ ಸಮಾಜದ ಅಧ್ಯಕ್ಷೆ, ಅಸ್ಫಾಕ್ ಇನಾಮ್ದಾರ್ ಸಿಟಿ ಅಧ್ಯಕ್ಷವರು, ಮತ್ತು ನಮ್ಮ ಇವ್ರ ಮಾಲಾಂಬಿ ಶೇಖ್ ಅವರು ಜಿಲ್ಲಾ ಮಹಿಳಾ ಅಧ್ಯಕ್ಷರು, ಅನೇಕ ಅಧ್ಯಕ್ಷಗಳು ಸೇರಿ ನಾವೆಲ್ಲರೂ ಇವತ್ತು ನಾಳೆ ಯಶಸ್ವಿ ಹೋರಾಟ ಪಡಿಬೇಕು. ನಮ್ಮ ಪದಾಧಿಕಾರಿಗಳು ಯಾರ್ಯಾರು ಇದಿರಲ್ಲ, ನೀವು ನಾಳೆ ಏನಿದಿರ ನಿಮ್ ಜೋಸ್ ಬೋಸ್ ಏನೈತಿ, ಹೆಚ್ಚು ಸಂಖ್ಯೆ ಒಳಗೆ ಜನ ಕರ್ಕೊಂಡು ಬರ್ಬೇಕು. ನಿಮ್ ಹುದ್ದೆ ನೀವು ಕಾಪಾಡ್ಕೋಬೇಕು. ನೀವು ಬರ್ಲಿಲ್ಲ ಅಂದ್ರೆ ನಿಮ್ ಜಾಗಿಗೆ ನಾವು ಬೇರೆದವ್ರಿಗೆ ಹಾಕ್ತೀವಿ. ಇಲ್ಲಾಂದ್ರೆ ಇವತ್ತು ಸಂಜೆ ತನಕ ನಮ್ಗೆ ರಿಪೋರ್ಟ್ ಕೊಡ್ಬೇಕು. ನೀವು ಬರ್ತಾ ಇದೀವಿ, ಬರ್ತಾ ಇಲ್ಲ, ಎಷ್ಟು ಸಂಖ್ಯೆ ಬರ್ತಾ ಇದೀವಿ, ಎಷ್ಟು ಸಂಖ್ಯೆ ಬರ್ತಾ ಇಲ್ಲ. ಒಟ್ಟು ಬಿಜಾಪುರ ಜಿಲ್ಲೆಯ ಒಳಗೆ ಎಷ್ಟು ತಾಲೂಕು ಇದೆ, 13 ತಾಲೂಕು ಅದಿ ನೀವು ಜನ ಬರಬೇಕು. ಉಳ್ಕಿದ ಜಿಲ್ಲೆ ಒಳಗೆ ಯಾರು ಸುಧಾ ಬರಬೇಡ್ರಿ, ಯಾಕಂದ್ರೆ ದೂರ ಇರ್ತಾವ ಎಂತ ದೊಡ್ಡ ಹೋರಾಟಗಳಾಗ ಉಳ್ಕಿದ ಜಿಲ್ಲೆದವ್ರು ಬರ್ಬೇಕು. ಬಿಜಾಪುರ ಜಿಲ್ಲೆದವರು ನೀವು ಯಾರು ಸುಧಾ ತಪ್ಪಿಸಬಾರ್ದು ಕೇಸಿ ನನ್ನ ದಯವಿಟ್ಟು ರಿಕ್ವೆಸ್ಟ್ ಐತಿ, ಎಲ್ಲ ನಮ್ಮ ಸಂಘಟನೆದವ್ರಿಗೆ ರಿಕ್ವೆಸ್ಟ್ ಐತಿ. ನಮಸ್ಕಾರ. ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ, ನಾನು ಮಹಿಳಾ ಜಿಲ್ಲಾಧ್ಯಕ್ಷ ಮಾಲಾಂಬಿ ಶೇಖ್. ಸೋಮವಾರ ದಿವಸ 9ನೇ ತಾರೀಕು ಇಂಡಿ ತಹಸೀಲ್ದಾರ್ ಆಫೀಸಲ್ಲಿ ನಮ್ಮ ರಸ್ತೆ ತೆರವುಗೊಳಿಸಲುವಾಗಿ ಹೋರಾಟ ಮಾಡಲಾಗುವುದು. ತಾವು ದಯವಿಟ್ಟು ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.